ಏನ್ ಕರೋನಾ ಆಕ್ಷನ್ ಹಾಕಿರಂದ್ರೆ ಸತ್ತೋಗ್ಬಿಡ್ತಾರೆ. ಅಯ್ಯೋ ಮಾಮ ನಾವ್ ಹಂಗ ನಾವೆಲ್ಲ ಸತ್ತೋಗ್ತೀವಂತ ಮಾಮ. ಯಾಕೆ? ಕರೋನಾ ವ್ಯಾಕ್ಸಿನ್ ಹಾಕ್ಸೋರೆಲ್ಲ ಸತ್ತೋಗ್ತಿದಾರಂತ ಮಾಮ. ಕೊರೋನಾ ವ್ಯಾಕ್ಸಿನ್ ಹಾಕ್ಸೋರೆಲ್ಲ ಸಾಯೋದಿಲ್ಲ ನಿಮ್ಗೆ ಯಾರು ಹೇಳಿದ್ದು? ಕೇವಲ ರಕ್ತ ಹೆಪ್ಪು ಕಟ್ಟೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗೋದು, ಇಲ್ಲ ಮೆದುಳು ಮೈ ಸ್ಟ್ರೋಕ್ ಬರೋದು ಬರುತ್ತೆ. ಅದು ನಮ್ ದೇಶದಲ್ಲ, ಅದು ಕೇವಲ ಕೋವಿಶೀಲ್ಡ್ ಹಾಕ್ಸ್ಕೊಂಡಿರೋರು ಮಾತ್ರ, ಎಲ್ಲರಿಗೂ ಬರಲ್ಲ. ಅದು ಬೇರೆ ದೇಶದಲ್ಲಿ ಕೂಡ ಆಗುತ್ತೆ, ನಮ್ ದೇಶದಲ್ಲಿ ಆಗಿಲ್ಲ. ಅದು ಕೇವಲ ಕೆಲವ್ರಿಗೆ ಮಾತ್ರ ಬರುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ರಿ ಹೇಳಿ ನೀವು? ಹೌದಾ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗೆಡ್ಬಿಗ್ತಾ ಇವೆ ಬರೀ ಇಂತದೆಯ. ಅದು ಇವಾಗ ಹೇಳೋದು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅವ್ರಿಗೂ ಗೊತ್ತಾಗಿದೆ ಇವಾಗೆ ಅಂತ. ಆದ್ರೂ ನಿಮ್ಮನ್ನ ಲಕ್ಷಣ ಕಾಣ್ತಾ ಇಲ್ಲ ತಾನೆ? ಓಡೋಗಿದ್ರೆ ಉಪ್ಸಾಯಿಸ ಬರ್ತಿದ ಕಣೋ. ಓಡಿದ್ರೆ ಉಪ್ಸಾಯಿಸ ಬರ್ತೇವೆ, ಪಾಯಸ ಬರುತ್ತಾ ನಿನ್ಗೆ? ನಿನ್ಗೇನು ಬರುತ್ತೆ? ನನ್ ಬಿಸಿಲಲ್ಲಿ ಬೆವರು ಬರುತ್ತೆ ನನಗೆ. ಅಲ್ಲೋ, ನಿಮ್ಗೆ ತಿಂಗಳಿದ್ರೆ ಬೆವರು ಬರ್ದಿಲ್ಲ, ನೀರ ಬರುತ್ತೆ, ಬೆವರ ತಾನೇ ಬರೋದು. ಸಿಗರೇಟ್ ಪ್ಯಾಕ್ ಮೇಲೆ ಸಿಗರೇಟ್ ಸೇದ್ರೆ ಸ್ಮೋಕಿಂಗ್ ಅಂತ ಬರ್ದಿರ್ತಾರೆ, ಆದ್ರೂ ಸಿಗರೇಟ್ ಸೇರ್ತೀರಾ. ಸರಾಯಿ ಕುಡಿದ್ರೆ ಆದ್ರೂ ಸರಾಯಿ ಕುಡಿತೀರಾ. ಎಲ್ಲೆಲ್ಲೋ ಹೊರಗಡೆ ದೇಶದಲ್ಲಿ ಯಾರೋ ಸಾಯ್ತಾ ಇದ್ದಾರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋ ಕಾರಣಕ್ಕೆ. ನೀವು ಈ ರೀತಿ ಎಲ್ಲ ಅನುಮಾನ ಪಟ್ಟಿದ್ರಲ್ಲ, ತುಂಬಾ ತಪ್ಪು. ಅದು 10 ಲಕ್ಷಕ್ಕೆ 6 ಜನ ಸಾಯ್ತಾರೆ ಅಂತೆ ಅಷ್ಟೇ. ಕೋವಿಶೀಲ್ಡ್ ಹಾಕೊಂಡಿರೋ ಮಾತ್ರ, ಬೇರೆ ವ್ಯಾಕ್ಸಿನೇಷನ್ ಏನೋ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಅನುಮಾನ ಇದೆ. ಏನು ಹೇಳೋದು? ಫ್ರಿಜ್ ನೀರ್ ಕುಡಿಬಾರ್ದಂತ, ಮಳೆ ನೀರು ಕುಡಿಬಾರ್ದಂತೆ, ಐಸ್ ಕ್ರೀಮ್ ತಿನ್ಬಾರ್ದಂತ. ಯಾರು ಹೇಳ್ತೀವಲ್ಲ ನಿಮ್ಗೆ? ಅಂತ ಅನುಮಾನ ಏನು ಬೇಡ. ಯಾವ ಗೌರ್ಮೆಂಟ್ ಆ ರೀತಿ ಅನೌನ್ಸ್ ಮಾಡಿಲ್ಲ, ಐಸ್ ಕ್ರೀಮ್ ತಿನ್ಬಾರ್ದು, ನೀರು ಕುಡಿಬಾರ್ದು, ಫ್ರಿಜ್ ನೀರು ಕುಡಿಬಾರ್ದು ಅಂತ ಯಾರು ಹೇಳಿಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಕೇವಲ ಇದಕ್ಕಿಂತ ಮುಂಚೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು 30%, ಈಗಲೂ ಅದೇ ಆಗ್ತಾ ಇದೆ. ಅದು ನಮ್ ದೇಶದಲ್ಲಿ ಕೂಡ ಕೋವಿಶೀಲ್ಡ್ ಹಾಕ್ಸ್ಕೊಂಡಿರೋರಿಗೆ ಯಾವ್ದು ಪ್ರಾಬ್ಲಮ್ ಆಗಿಲ್ಲ. ಹೆದರ್ಕೋಬೇಡಿ, ಇದೆಲ್ಲ ಸುಳ್ಳು ಮಾಹಿತಿ. ಕೇವಲ ಸೋಷಿಯಲ್ ಮೀಡಿಯಾ ನೋಡಿ ಇಂಥ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ ಹಾಗೆ ಈಗ ಅಂತ ಭಯ ಪಡ್ಬೇಡ್ರಿ. ತುಂಬಾ ಧೈರ್ಯ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.